ಕಾರ್ಯಕರ್ತೆ ಮತ್ತು ಸಹಾಯಕಿ ನಡುವೆ ನಿರಂತರ ಗಲಾಟ, ಬೇಸತ್ತು ಬೇಗ ಚಿಡಿದ ಬಿ ವಡ್ಡಹಳ್ಳಿ ಗ್ರಾಮಸ್ಥರು. ಚಿಂತಾಮಣಿ ತಾಲೂಕಿನ ಬಿ ವಡ್ಡಹಳ್ಳಿ ಗ್ರಾಮದ ಅಂಗನವಾಡಿ ಕಚೇರಿಯಲ್ಲಿ ಸರಿಯಾದ ಸಮಯಕ್ಕೆ ಸಿಬ್ಬಂದಿ ಬಾರದಿರುವುದು ಮತ್ತು ಗರ್ಭಿಣಿಯರು ಹಾಗೂ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆಯಲ್ಲಿ ತಾರತಮ್ಯ ಎಸಗುತ್ತಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ಅಂಗನವಾಡಿ ಕಟ್ಟಡಕ್ಕೆ ಬೀಗ ಜಡಿದು ತೀವ್ರ ಧರಣಿ ನಡೆಸಿದ್ದಾರೆ. ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಸಾವಿತ್ರಮ್ಮ ಹಾಗೂ ಸಹಾಯಕಿ ನಡುವೆ ದೀರ್ಘಕಾಲದಿಂದ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಮತ್ತು ಜಗಳಗಳು ನಡೆಯುತ್ತಿದ್ದು, ಇದರಿಂದ ಅಂಗನವಾಡಿ ಕೇಂದ್ರದ ದೈನಂದಿನ ಕಾರ್ಯಕಲಾಪಗಳಿಗೆ ತೀವ್ರ ಹಿನ್ನಡೆಯಾಗಿದೆ. ಇವರಿಬ್ಬರು ಆಂತರಿಕ ಕಲಹದಿಂದಾಗಿ ಕೇಂದ್ರಕ್ಕೆ ಬೀಗ ಹಾಕಿ ಹೋಗಿರುವ ಘಟನೆಯೂ ನಡೆದಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಸಾವಿತ್ರಮ್ಮರವರು ನಿಗದಿತ ಸಮಯಕ್ಕೆ ಕೇಂದ್ರಕ್ಕೆ ಬರುತ್ತಿಲ್ಲ. ಇದರಿಂದಾಗಿ ಮಕ್ಕಳು ಮತ್ತು ಪೋಷಕರು ಪರದಾಡುವಂತಾಗಿದೆ. ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸರಿಯಾದ ರೀತಿಯಲ್ಲಿ ಪೌಷ್ಟಿಕ ಆಹಾರ ಮತ್ತು ಸೌಲಭ್ಯಗಳನ್ನು ವಿತರಿಸುತ್ತಿಲ್ಲ. ಅಂಗನವಾಡಿ ಕೆಲಸವನ್ನು ಬದಿಗೊತ್ತಿ ಹೊರಗಿನಿಂದ ಬರುವ ಕೂಲಿ ಕಾರ್ಮಿಕರನ್ನು ಕರೆಸಿಕೊಂಡು ಟೊಮೊಟೊ ಕೀಳುವಂತಹ ವೈಯಕ್ತಿಕ ಕೃಷಿ ಕೆಲಸಕ್ಕೆ ತೆರಳುತ್ತಿದ್ದಾರೆ ಎಂದು ಗ್ರಾಮದ ಮುಖಂಡರು ಹಾಗೂ ಸ್ಥಳೀಯ ಮಹಿಳೆಯರು ನೇರ ಆರೋಪ ಮಾಡಿದ್ದಾರೆ. ಬೇಜವಾಬ್ದಾರಿತನದಿಂದ ನಮ್ಮ ಮಕ್ಕಳ ಭವಿಷ್ಯದ ಹಾಗೂ ಆರೋಗ್ಯದ ಜೊತೆ ಆಟವಾಡುತ್ತಿದ್ದಾರೆ. ಇಲಾಖೆಯ ಉನ್ನತ ಅಧಿಕಾರಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಬೇಜವಾಬ್ದಾರಿ ಕಾರ್ಯಕರ್ತೆ ಸಾವಿತ್ರಮ್ಮರವರನ್ನ ಈ ಕೇಂದ್ರದಿಂದ ಬೇರೆಡೆಗೆ ವರ್ಗಾವಣೆ ಮಾಡಬೇಕು. ಅಲ್ಲಿಯವರೆಗೂ ನಮ್ಮ ಪ್ರತಿಭಟನೆ ನಿಲ್ಲುವುದಿಲ್ಲ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಪ್ರತಿಭಟನೆಯ ಸುದ್ದಿ ತಿಳಿದು ತಕ್ಷಣ ಜಿಲ್ಲಾ ನಿರೂಪಣಾ ಅಧಿಕಾರಿ ಶಶಿಕುಮಾರ್ ಮತ್ತು ಸಿಡಿಪಿಒ ಅಧಿಕಾರಿ ಮಹೇಶ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಅಂಗನವಾಡಿಗೆ ಬೀಗ ಜಡಿದಿದ್ದ ಗ್ರಾಮಸ್ಥರನ್ನು ಸಮಾಧಾನಪಡಿಸಿ ಮಾಧ್ಯಮದ ಜೊತೆ ಮಾತನಾಡಿದ ಜಿಲ್ಲೆಯ ನಿರೂಪಣಾ ಅಧಿಕಾರಿ ಶಶಿಕುಮಾರ್ ರವರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಪರಸ್ಪರ ವೈಯಕ್ತಿಕ ಗಲಾಟೆಗಳಿಂದ ಅಂಗನವಾಡಿ ಸೌಲಭ್ಯಗಳನ್ನು ಗ್ರಾಮಸ್ಥರಿಗೆ ಒದಗಿಸದೆ ಕಳೆದ 1 ವರ್ಷದಿಂದ ಸಮಸ್ಯೆಯಾಗಿದ್ದು, ಸ್ಥಳಕ್ಕೆ ಬಂದ ಅಧಿಕಾರಿಗಳು ಗ್ರಾಮಸ್ಥರನ್ನ ಸಮಾಧಾನಪಡಿಸಿ ಇಬ್ಬರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಸಮಸ್ಯೆಯನ್ನ ಇತ್ಯರ್ಥ ಮಾಡಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಾಕ್ಷಿ ಯಾರು ಮನೇಲಿ ಯಾರು ಇರಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಆಗುತ್ತಾ? ಯಮ್ಮತ್ರ ದುಡ್ಡು ಇರ್ತದೆ, ಎಮ್ ಕೇಸ್ಗೆ ಓಡಾಡ್ತಾರೆ, ಎಲ್ಲಿಗೂ ಓಡಾಡಕ್ ಆಗುತ್ತಾ? ನಾನು ಇವಾಗ ಸಾಕ್ಷಿಗೆ ಹೋಗಂದ್ರೆ ಎಲ್ಲಿಗೆ ಹೋಗಂದ್ರೆ ಅಲ್ಲಿ ಹೋಗ್ಬೇಕಾ? ಮನೇಲಿ ಮಾತು ಕೇಳೋದು. ಇವಾಗ ಇವರೆಲ್ಲ ಏನಂತ ನಿಮ್ಮ ಅಮ್ಮಗೆ ಎಷ್ಟು ಕೊಟ್ಟಿದ್ದಾರಲ್ಲ ಅಂತ ನಿಮ್ಮ ಅಮ್ಮ ಎಷ್ಟು ಅಧ್ಯಕ್ಷರು ಬಂದು ಅಶ್ವಿನಿ ಅನ್ನೋರು ಅರ್ಥ ಆಯ್ತಾ? ಬಾಲಿಕಾ ಸಮಿತಿ ಅಧ್ಯಕ್ಷರು ಅವ್ರದ್ದೇ ಎಲ್ಲ. ನೀವೇನೇ ಮಾಡಂಗಿದ್ರು ಅವ್ರ ಪರ್ಮಿಷನ್ ತಗೊಂಡು ಎಲ್ಲ ಮಾಡಿ, ಪರ್ಮಿಷನ್ ಅಂದ್ರೆ ಒಪ್ಪಿಗೆ ತಗೊಂಡು ಮೀಟಿಂಗ್ ಹಾಕೊಂಡು ಮಾಡಿ. ಮಹೇಶ್ ಬನ್ನಿ. ಎಲ್ಲರೂ ಅವರು ಬೇರೆಯವರು ಬಂದ್ರೆ ಇವ್ರು ಬಂದ್ರೆ ಒಡ್ಡಳ್ಳಿ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಪರಸ್ಪರ ವೈಯಕ್ತಿಕ ಜಗಳದಿಂದ ಅಂಗನವಾಡಿ ಸೇವೆ ಸೌಲಭ್ಯಗಳನ್ನ ಗ್ರಾಮಸ್ಥರಿಗೆ ಒದಗಿಸಕ್ಕೆ ಕಳೆದ 1 ವರ್ಷದಿಂದ ಸಮಸ್ಯೆ ಇತ್ತು. ಇಲ್ಲಿ ಈ ಸಮಸ್ಯೆನ ಬಗೆಹರಿಸಿ ಈಗ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿನ ಅಕ್ಕಪಕ್ಕದವರಿಗೆ ಟ್ರಾನ್ಸ್ಫರ್ ಮಾಡಿ ಅಂಗನವಾಡಿನ ಬೇರೆ ಊರ ಟ್ರಾನ್ಸ್ಫರ್ ಇಲ್ಲಿ ಕೊಟ್ಟು ಇಲ್ಲಿ ಕೆಲಸ ಮಾಡಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್.
ಸರ್ ನಿಮ್ಮ ಹೆಸರು? ಶ್ರೀಕೃಷ್ಣ, ಜಿಲ್ಲಾ ನಿರೂಪಣಾಧಿಕಾರಿಗಳು, ಚಿಕ್ಕಬಳ್ಳಾಪುರ. ಮನವಿ ಗ್ರಾಮಸ್ಥರಿಂದ ಕೇಳ್ಕೊಂತಾರಂತ ಮನವಿ ಏನಂದ್ರೆ, ಈಗ ಸುಮಾರು 4-5 ವರ್ಷದಿಂದ ಅವರಿಗೆ ಸರಿಯಾಗಿ ಬರ್ತಿಲ್ಲ. ಯಾರ ಇಲ್ಲಿ ವರ್ಕರ್ ಏನು ಇದಾರ ಮೇಡಮ್ ಅಂತಂದ್ರೆ, ಅವರು ಬಂದಿದ್ದ ಟೈಮ್ ಸರಿಯಾಗಿ ಇದು 10 ಗಂಟೆಗೆ ಬಾಗಿಲು 10:30 ಬಾಗಿಲು ತೆಗಿಯಲ್ಲ, 4:15ವರೆಗೂ ಇರೋದು ಇಲ್ಲ. ಆ ಕಾರಣದಿಂದ ಅವ್ರೇನೋ ಜಗಳ ಆಡ್ಕೊಂಡು ಯಾರೋ ಆಶಾ ಇರ್ತಾರಲ್ಲ ವರ್ಕರು, ಅವರು ಮತ್ತೆ ಇಲ್ಲಿ ಇರ್ತಾರ, ಅವರು ಜಗಳ ಆಡ್ಕೊಂಡು ಇಲ್ಲಿ ಇಬ್ರು ರಭಸ ಮಾಡ್ಕೊಂಡಿದ್ದಾರೆ. ಅದಾಗಿದ್ದು ಅಲ್ಲಿಗೆ ನಿಲ್ಲಿಸಬೇಕಾಗಿತ್ತೆ ಹೊರತು ಅವ್ರ ಗಂಡನಾದ ಮನೆಗೆ ಹೋಗಿ ಅವನು ಯಾರ ಅವಡಿಗೆ ಮೇಲೆ ಇದು ಮಾಡಿ ಅಲ್ಲೇ ಮಾಡಿದ್ದಾನೆ. ಆ ಕಾರಣದಿಂದ ಅದನ್ನೇ ಜೋರಾಗಿ ಇದು ಮಾಡ್ಕೊಂಡು ಊರಿನಲ್ಲಿ ಗ್ರಾಮಸ್ಥರು ಬೇಡ ಅಮ್ಮ ಅಂತೇಳಿ ಈ ರೀತಿ ತೀರ್ಮಾನ ತಗೊಂಡಿದ್ದಾರೆ ಅಷ್ಟೇ. ಮುಂದುವರಿಯಬಾರದು. ಯಾಕೆ ಅಂತಂದ್ರೆ ಅವರು ಇನ್ನು ಇರೋದು ಇಲ್ಲ ಇಲ್ಲಿ ಬೇಡ ಅಂತೇಳಿ ಅಂತ. ಬೇರೆಯವರು ಬರ್ಲಿ, ಇಲ್ಲ ಅಮ್ಮನಿಗೆ ಎಲ್ಲಾದ್ರೂ ಬೇರೆ ಕಡೆ ಮಾಡ್ಕೊಡ್ಲಿ, ಅವ್ರಿಗೆ ಅವಕಾಶ ಮಾಡ್ಕೊಡ್ಲಿ, ನಮ್ಗೇನ್ ಸಂತೋಷನೇ. ಇಲ್ಲಿ ಮಾತ್ರ ಬೇಡ, ಇಷ್ಟೇ ಮನವಿ ಮಾಡ್ತಾ ಇರೋದು. ಅಂಗನವಾಡಿ ಕಾರ್ಯಕರ್ತೆ ಹೆಸರು ಸಾವಿತ್ರಮ್ಮ, ಸಹಾಯಕಿ ಶೈಲಾ, ಅದು ಇದೇ ಊರೇ. ಹೌದು, ಮುಂದುವರ್ಸಕ್ ಇಚ್ಛೆ ಇದೆ. ಅವ್ರು ಬೇಕಾದ್ರೆ ಮಾಡ್ಲಿ, ಇಲ್ಲ ಅಂದ್ರೆ ಬಿಡಬಹುದು. ಕಾರ್ಯಕರ್ತನ ಅಷ್ಟೇ ತೀರ್ಮಾನ. ಅವಳಿಗೆ ಇಷ್ಟ ಇದ್ರೆ, ಇಲ್ಲ ಅಂತಂದ್ರೆ ಅವಕಾಶ ಬೇಕಾಗಿಲ್ಲ. ಅವಳಿಗೆ ಅಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ಕೆಲಸ ಮಾಡ್ತಾರೆ ಅಂತಂದ್ರೆ 7 ಗಂಟೆಗೆ ಡೈರಿ ಮುಗಿಸ್ಕೊಂಡ್ ಬಂದು 10:00ವರೆಗೆ ಬರ್ಬೇಕಾಗಿರೋದು. ಅವಳಿಗೆ 10 ಗಂಟೆಗೆ ಬಂದಿರ್ತಾಳೆ. ಅದಕ್ಕೂ ಇದಕ್ಕೂ ಸಂಬಂಧ ಏನೈತೆ, ಏನ್ ವಿಚಾರ ಐತೆ? ಅವಳಿಗೆ ಅಲ್ಲಿ ಕೆಲಸ ಮಾಡ್ತಾಳೆ, ಇಲ್ಲಿ ಕೆಲಸ ಮಾಡ್ತಾಳೆ ಅಂತಂದ್ರೆ ಕೂಲಿ ಓದ್ತಾಳೆ, ನಾಲಿ ಓದ್ತಾಳೆ. ಇವ್ರಿಗೆ ಯಾಕೆ ಬೇಕು? ನಿನ್ ಸಮಯ ಸಂದರ್ಭವಾಗಿ ಬಂದಿದ್ದಾಳಲ್ಲ, ನೀನ್ ಕೆಲಸ ಮಾಡಿದಾಳಲ್ಲ, ಅವಳ ಕೆಲಸ ಏನಿತ್ತು ಅವಳಿಗೆ ಮಾಡಿದಾಳಲ್ಲ, ಸುಮ್ಮನೆ ಇರ್ಬೇಕು. ಇವ್ರು ಮಾತ್ರ ಎಷ್ಟೊತ್ತಿಗಾದ್ರೂ ಬರ್ಬೋದು, ಎಷ್ಟೊತ್ತಿಗಾದ್ರೂ ಹೋಗ್ಬೋದು. ಅಧಿಕಾರಿಗಳು ಈಗ ಹೇಳಿದ್ದ ಏನು ಅಂತಂದ್ರೆ, ಈ ಅಂಗನವಾಡಿ ಕಾರ್ಯಕರ್ತೆ ಇಲ್ಲಿಂದ ನಾವು ಬೇರೆಯವರಿಗೆ ನಾವು ಸ್ಥಳಾಂತರಿಸ್ತಾ ಇದೀವಿ, ನಿಮಗೆ ಇಷ್ಟ ಇದ್ರೆ ಯಾರನ್ನ ಆಶಾ ವರ್ಕರ್ ಇದಾರಲ್ಲ ಅವ್ರನ್ನ ಇಲ್ಲಿ ಇಟ್ಕೊಳ್ಳಿ, ಇಲ್ಲ ಬೇರೆಯವ್ರು ಬೇಕು ಅಂತ ಅನ್ನಂಗಿದ್ರೆ ಅದನ್ನು ನಾನು ಬದಲಾವಣೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೇರೆ ಪಕ್ಕದ ಊರದಿಂದ ಇಲ್ಲಿಗೆ ತರ್ತೀನಿ ಅಂತ, ಅಂದ್ರೆ ಅಲ್ಲಿಂದ ಇಲ್ಲಿ ಕೆಲಸ ಮಾಡೋ ರೀತಿ ಹೇಳಿದ್ದಾರೆ. ಇಲ್ಲಿನವ್ರು ತಗೊಂಡೋಗಿ ಅಲ್ಲಿ ಮಾಡು ಅಂತ ಹೇಳಿದ್ದಾರೆ ಅಷ್ಟೇ. ಶಾಶ್ವತವಾಗಿ ಇದೇ ಗಲಾಟ, ತಾತ್ಕಾಲಿಕ ಅಂತಂದ್ರೆ ಮತ್ತೆ ಇದೇ ಗಲಾಟೆ ಆಗ್ತದೆ. ಯಾಕೆ ಅಂತಂದ್ರೆ ಇದು ಸುಮಾರು 1 ವರ್ಷದಿಂದ ಇದ್ರ ಗಳೇ ಇರೋದು. ಆ ಕಾರಣದಿಂದ ಅವ್ರು ಇಲ್ಲಿ ಬೇಡ ಅಂತ ಹೇಳ್ತಾರೆ. ಶಿವಶಂಕರ್ ಅಂತ ಇಲ್ಲಿ ಮೇಡಮ್ ಕೆಲಸ ಮಾಡ್ತಾ ಇದ್ದ ಆಶಾ ವರ್ಕರ್ ಮೇಲೆ ತುಂಬಾ ದಿನ ಯಾವಾಗಲೂ ಅಲ್ಲೇ ಮಾಡ್ತಾ ಇದ್ಲು, ಗಲಾಟೆ ಮಾಡ್ತಾ ಇದ್ಲು. ಮತ್ತೆ ಅವರು ಕೇಳಿದ್ದಕ್ಕೆ ನಾವು ಮತ್ತೆ ಅವರು ಸ್ವಲ್ಪ ದಿನ ಇದ್ರು, ಮತ್ತೆ ಬಂದು ನಾನು ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಮತ್ತೆ ಜಗಳ ಮಾಡಿ ಮತ್ತೆ ಅವ್ರು ಬಂದು ನಮ್ಗೆ ಹೇಳಿದ್ರು, ಹಿಂಗ್ ಜಗಳ ಮಾಡ್ತಾ ಇದ್ದಾರಕ್ಕ, ಏನಾದ್ರು ಹೇಳ್ ಬನ್ನಿ ಅಂತ. ನಾವ್ ಹೇಳಕ್ ಹೋದ್ರೆ ನಮ್ಮ ಮೇಲೆ ಬಂದ್ರು ಸರ್, ನಮ್ಮ ಮೇಲೆ ಬಂದು ನಮ್ಮನ್ನೆಲ್ಲ ಒಯ್ದ್ರು ಅವರು ಮೇಡಮ್ ಅವರು. ಅವ್ರದ್ದು ನಮ್ಮ ಅಕ್ಕ ಅವ್ರದ್ದು ಮಂಗಲ್ ಚೈನ್ ಕಿತ್ತಾಕಿದ್ರು, 1 ಪೀಸ್ ಸಿಗ್ಲಿಲ್ಲ. ಅವರು ಪಾಪ ಸಿಗ್ಲಿಲ್ಲ, ಕೈ ಕಚ್ಚಿದ್ದಾರೆ ಒಬ್ರಿಗೆ, ನಮ್ಮನ್ನೆಲ್ಲ ಒಯ್ದಿದ್ದಾರೆ. ಅದಕ್ಕೆ ನಾವು ಅವ್ರು ಬೇಡ ಅಂತ ಹೇಳ್ಬಿಟ್ಟು ನಾವು ಆಚೆ ಬಮ್ಮ ಅಂತೇಳಿ ನಾವು ಹೇಳಿದ್ವಿ ಮರ್ಯಾದೆ. ಮತ್ತೆ ಅವ್ರು ಬಂದ್ರು, ನಾವು ಬೀಗ ಹಾಕೊಂಡು ನಮ್ಗೆ ಕೆಲ್ಸಕ್ಕೆ ಹೋದ್ರು. ಮತ್ತೆ ಆಫೀಸರ್ ಬಂದಿದ್ದಾರೆ, ಈಗ ಅವ್ರನ್ನ ಬೇರೆ ಕಡೆ ಹಾಕ್ತೀನಿ ಅಂತಿದ್ದಾರೆ, ಅವರು ಹಾಕ್ತಾರೆ. ಮತ್ತೆ ಆ ಅಮ್ಮ ಇಲ್ಲಿಗೆ ಬಂದ್ರೆ ಇದೇ ಗಲಾಟೆನೆ ಸರ್, ಇದೇ ಗಲಾಟೆನೆ. ಇಲ್ಲ ಮೇಡಮೇ ಹೋಯ್ತಿ ಸರ್, ಅಷ್ಟು ಜನನು ಸರ್.